ಮೊಬೈಲ್ ಎಲ್ರಿಗೂ ಬೆಳಗಾಗೋದೇ ಇದರಿಂದ. ಮೊಬೈಲ್ ಅನ್ನೋದು ದೇಹದ ಅಂಗವಾಗ್ಬಿಟ್ಟಿದೆ. ಥ್ಯಾಂಕ್ ಯು ಪಾಪ, ಥ್ಯಾಂಕ್ ಯು. 3 ಹೊತ್ತು ಮೊಬೈಲು ರೀಲ್ಸ್ ಅಂತ ಕುತ್ಕೊಂಡ್ರೆ ನಿಮ್ ಕಾಲದಲ್ಲಿ ಏನಾದ್ರು ರೀಲ್ಸ್ ಇತ್ತಾ? ಇದೇ ಮೊಬೈಲ್ ಗೀಳಿಗೆ ಮಕ್ಕಳು ಬೀಳ್ತಿದ್ದಾರೆ. ಹುಟ್ಟಿದ ಮಗುವಿಗೂ ಬೇಕು, ಶಾಲೆಗೆ ಹೋಗೋ ಮಕ್ಕಳಿಗೂ ಬೇಕು. ಮೊಬೈಲ್ ಅನ್ನೋದು ಮಕ್ಕಳನ್ನ ಅಷ್ಟರ ಮಟ್ಟಿಗೆ ತನ್ನತ್ತ ಸೆಳೆದಿದೆ. ಆದರೆ ಪುಟ್ಟ ಮಕ್ಕಳು ಕೂಡ ಮೊಬೈಲ್ಗೆ ದಾಸರಾಗ್ತಿದ್ದಾರೆ. ಅದರಲ್ಲೂ ಊಟ ಮಾಡಲ್ಲ, ಪಾಠ ಕೇಳಲ್ಲ ಅಂತ ಹಠ ಹಿಡಿಯುತ್ತಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳಲು ಹೋಗಿದ್ದ ಯುವಕನೊಬ್ಬ ನೀರು ಪಾಲದಂತಹ ಘಟನೆ ನಡೆದಿದೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಆರಂಭದಲ್ಲಿ ಸಂಬಂಧಗಳನ್ನ ಬೆಸೆಯಲು ಕಾರಣವಾಗಿದ್ದ ಮೊಬೈಲ್ ಮಕ್ಕಳಿಗೆ ಎಲ್ಲರನ್ನೂ ದೂರ ಮಾಡ್ತಿದೆ. ಮೊಬೈಲ್ ಅನ್ನು ಮನರಂಜನೆಯ ಭಾಗವನ್ನಾಗಿ ಮಾಡಿ ಲಯಬದ್ಧವಾಗಿ ನೃತ್ಯವನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಧನ್ಯವಾದಗಳು.